26/5/2025 ಮನಗೂಳಿಯಲ್ಲಿರುವಂತಹ ಕೆನರಾ ಬ್ಯಾಂಕ್ ಮ್ಯಾನೇಜರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ದಿನಾಂಕ 24/25 ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ. 23ನೇ ತಾರೀಕು ಸಾಯಂಕಾಲದ ಹೊತ್ತು ಎಲ್ಲ ಲಾಕ್ ಮಾಡಿ ಹೋಗಿರ್ತಾರೆ. 25ನೇ ತಾರೀಕು ಅವರ ಪ್ಯೂನು ಕ್ಲೀನಿಂಗಿಗೆ ಅಂತ ಬಂದಾಗ ಶಟರ್ಸ್ ಲಾಕ್ ಕಟ್ ಆಗಿರೋದು ಗಮನಕ್ಕೆ ಬರುತ್ತೆ. ತದನಂತರ ಪೊಲೀಸ್ ಇಲಾಖೆಯ ಮಾಹಿತಿಯನ್ನು ಕೊಡ್ತಾರೆ. ಪರಿಶೀಲಿಸಿದಾಗ ಯಾರೋ ಕಳ್ಳರು ಬ್ಯಾಂಕನ್ನಾಗೆ ಬಂದುಬಿಟ್ಟು ಕಳ್ಳತನ ಮಾಡ್ಕೊಂಡು ಹೋಗಿರುವಂಥದ್ದು ಗಮನಕ್ಕೆ ಬರುತ್ತೆ. ಅವರು ಟೋಟಲ್ ಇವ್ಯಾಲ್ಯೂಯೇಟ್ ಇವಾಗ ಮಾಡಿದ್ದಾರೆ. ಇವ್ಯಾಲ್ಯೂಯೇಟ್ ಮಾಡಿದ್ರಲ್ಲಿ ಸುಮಾರು 59 kg ಅಷ್ಟು ಗೋಲ್ಡು ಕಳ್ಳತನ ಆಗಿದೆ. ಈ ಬಂಗಾರ ಈ ಲೋನಿಗೆ ಅಂತಂತೇಳಿ ಜನರು ಬಂಗಾರ ಅಡವಿಟ್ಟು ದುಡ್ಡನ್ನು ತೆಗೆದುಕೊಂಡದ್ದು ಅಂತಂತ ಹೇಳಿದ್ದಾರೆ. ಈಗಾಗಲೇ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣವನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳಲು 8 ತಂಡಗಳನ್ನು ರಚಿಸಲಾಗಿದೆ. ಇನ್ವೆಸ್ಟಿಗೇಷನ್ ಪ್ರೋಗ್ರೆಸಿವ್ ಆಗಿದೆ ಮತ್ತು ಆದಷ್ಟು ಬೇಗನೆ ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತರಲಾಗುವುದು. ನಾನು ಮನಗೂಳಿ ಪಟ್ಟಣದ ಶಿವನಗೌಡ ಬುದ್ಧಿಕೊಂಡ ಕೆನರಾ ಬ್ಯಾಂಕಿನ ಒಂದು ಗ್ರಾಹಕ. 26ನೇ ತಾರೀಕಿಗೆ ಕೆನರಾ ಬ್ಯಾಂಕ್ ಕಳುವಾಗಿದೆ ಮನಗೂಳಿಯಲ್ಲಿ. ಆದ ಕಾರಣ ಪೊಲೀಸ್ ಸಿಬ್ಬಂದಿಯವರು ಮಾನ್ಯ SP ಸಾಹೇಬರು 8 ತಂಡಗಳ ಎಲ್ಲ ಓಡಾಡಿಸಿ ಮಾಡಿ ಒಂದು ಕ್ಲಿಯರಿಟಿ ಕೊಟ್ಟರು. 53 ಕೋಟಿ ರೂಪಾಯಿ 26 ಲಕ್ಷ ಮ್ಯಾಚ್ ಚಿಲ್ಲರ್ ಐತಿ, 7 ಲಕ್ಷ 6 ಲಕ್ಷ ರೂಪಾಯಿ ಕ್ಯಾಶ್. ಇದು ಇಷ್ಟು ದಿನ ಆದರೂ ಒಂದು ಕ್ಲಿಯರಿಟಿ ಕೊಟ್ಟರ. ಇಲ್ಲಿ ಮನಗೂಳಿ ಪಟ್ಟಣ ಸುತ್ತಮುತ್ತ ಯರ್ನಾಳ ಇರ್ಬೋದು, ನಂದ್ಯಾಳ ಇರ್ಬೋದು, ಹತ್ತರಕಾಳು ಇರ್ಬೋದು, ಹುಬ್ಳಿ ಇರ್ಬೋದು, ಉತ್ನಾಳ ಇರ್ಬೋದು, ಎಲ್ಲರೂ ಇಲ್ಲೇ ಇರ್ತಾರೆ. ದೇಶದಾಗ ಅತಿ ಹೆಚ್ಚಿನ ನಮ್ಮ ಕಳುವಾಗ್ಯದಂದ್ರೂ ತಪ್ಪಾಗಲಿಕ್ಕಿಲ್ಲ. ಈ ಲೆಕ್ಕಕ್ಕೆ ನಮ್ಗೆ ಈ ಗ್ರಾಹಕರು ಭಾಳ ಅಂದ್ಕೊಂಡ್ರ ಅತಿ ಶೀಘ್ರದಲ್ಲಿ ನಾವು ಒಂದು ಸ್ವಲ್ಪ ಏನಂದರೆ ಮಾಡ್ತಾರ ಮನೋಭಾವನ ನಾವು ಇಟ್ಟೆವು. ಆದಷ್ಟು ಬೇಗನೆ ಅವ್ರಿಗೆ ಪರಿಹಾರ ಒದಗಿಸ್ಕೊಡ್ಲಿ. ಇದರಾಗ ನ್ಯಾಷನಲೈಸ್ ಬ್ಯಾಂಕ್ ಮನಗೂಳಾಗ ಒಂದೇ. ಇದರಾಗ ಅವ್ರು ಇಟ್ಟಿದ್ದು ಅವ್ರಿಗೇನು ತಪ್ಪಲ್ಲ ಗ್ರಾಹಕರು. ಇವರು ಇದು ಇಡಬೇಕಾಗಿತ್ತು, ಏನು ಗಂಡ್ಮ್ಯಾನ್ ಆದ ಏನಾರ ಸೇಫ್ಟಿ ಇಡಬೇಕಾಗಿತ್ತು. ಆ ವಿಷಯಕ್ಕೆ ಅವ್ರಿಗೆ ಮುಂದೆ ಎಚ್ಚರಿಕೆಯಿಂದ ಇರಬೇಕಂತ ನನ್ನ ಭಾವನೆ ಅದ. ಅದಕ್ಕೆ ಅತಿ ಶೀಘ್ರದಲ್ಲೇ ಎಲ್ಲನೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಗೌರ್ಮೆಂಟ್ ಮತ್ತು ಆದಷ್ಟು ಎಲ್ಲರಿಗೂ ಜಲ್ದಿ ಒದಗಿಸ್ಕೊಡ್ಲಿಕ್ಕೆ ನಾನು